ಇಂದು ರಾಜ್ಯಾದ್ಯಂತ ಪ್ರಾಸಿಕ್ಯೂಷನ್ ಸಮರ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಬೃಹತ್ ಹೋರಾಟ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೋರಾಟ ಆಗುತ್ತೆ. ಸಚಿವರು, ಸಂಸದರು, ಶಾಸಕರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಭಾಗಿಯಾಗ್ತಾರೆ. ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ನಿಂದ ಬೃಹತ್ ಹೋರಾಟ ಆಗುತ್ತೆ. ಪ್ರತಿಭಟನೆಯ ಹಿನ್ನೆಲೆ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಕಾರಣ ಈ ಕಡೆ ಬಿಜೆಪಿಯ ಹೋರಾಟ, ಮತ್ತೊಂದು ಕಡೆ ಕಾಂಗ್ರೆಸ್ನ ಹೋರಾಟ. ರಾಜ್ಯಪಾಲರ ನಡೆ ಖಂಡಿಸಿ ಹೋರಾಟ ಕಾಂಗ್ರೆಸ್ ಕಡೆಯಿಂದ, ಸಿಎಂ ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯಿಸಿ ಬಿಜೆಪಿಯ ಹೋರಾಟ. ಬಸವರಾಜ್ ಮತ್ತು ದೀಪ್ತಿ, ಐ ಥಿಂಕ್ ದೀಪ್ತಿ ಸಿಎಂ ಮನೆ ಮುಂದೆ ಇರಬೇಕಲ್ಲ. ಹೌದು. ಅಂಡ್ ಬಸವರಾಜ್ ಕಾಂಗ್ರೆಸ್ ಪ್ರತಿಭಟನೆ ಮುಂದೆ. ಮೊದಲು ದೀಪ್ತಿ ಬಳಿಗೆ ಹೋಗೋಣ. ಲೇಡೀಸ್ ಫಸ್ಟ್. ದೀಪ್ತಿ, ಏನಾಗ್ತಿದೆ ಅಲ್ಲಿ? ಜೆಪಿ ಸರ್, ಇವತ್ತು ತುಂಬಾ ಬಿಸಿಯೆಸ್ಟ್ ಡೇ ಅಂತ ಹೇಳ್ಬೋದು. ಸಾಕಷ್ಟು ಡೆವಲಪ್ಮೆಂಟ್ಗಳು ಬೆಂಗಳೂರಿನಲ್ಲಿ ಆಗ್ತಾ ಇದೆ, ಇಡೀ ರಾಜ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ನವರು ಇವತ್ತು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಎಲ್ಲ ಕಾಂಗ್ರೆಸ್ ಸಮಿತಿಗಳಿಂದ ಜಿಲ್ಲಾ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು, ಜಾಥವನ್ನ ಮಾಡಬೇಕು, ರಾಷ್ಟ್ರಪತಿಗಳಿಗೆ ಮನವಿಯನ್ನ ಕೊಡಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಸಿ ಶೆಡ್ಯೂಲ್ಸ್ ಇದೆ. ಸದ್ಯ ನಾನೀಗ ಸಿಎಂ ನಿವಾಸದ ಮುಂಭಾಗ ಇದ್ದೀನಿ. ಇವತ್ತು ಘಟಾನುಘಟಿ ವಕೀಲರು ಕೆಲ ಗಂಟೆಗಳಲ್ಲಿ ಸಿಎಂ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಅಂದ್ರೆ ಪ್ರಮುಖವಾಗಿ ಎಐಸಿಸಿ ಕಾನೂನು ವಿಭಾಗದ ಅಧ್ಯಕ್ಷ ಹಾಗೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಮತ್ತೆ ಕಪಿಲ್ ಸಿಬಲ್ ಅವರು ಹಿರಿಯ ವಕೀಲರು, ಇವರು ಬರುವ ನಿರೀಕ್ಷೆ ಇದೆ. ಹೀಗಾಗಿ ಭದ್ರತೆಯನ್ನು ಕೂಡ ಈಗಾಗಲೇ ಪೊಲೀಸರು ಕಲ್ಪಿಸಿರುವಂಥದ್ದು. ಹೈಕಮಾಂಡ್ ಸೂಚನೆ ಮೇರೆಗೆ ಈ ವಕೀಲರು ಬರ್ತಾರೆ. ಕಾನೂನು ಹೋರಾಟ ಯಾವ ರೀತಿಯಾಗಿ ಮಾಡಬೇಕು ಅಂತ, ಜೊತೆಗೆ ಅರ್ಜಿಯನ್ನ ಕೂಡ ಸಲ್ಲಿಸ್ತಾರೆ. ಎರಡು ರೀತಿಯ ಅರ್ಜಿ ಸಲ್ಲಿಸುವಂತಹ ಚಾನ್ಸಸ್ ಇದೆ. ಒಂದು, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ವಿರೋಧಿಸಿ ಒಂದು ಅರ್ಜಿಯನ್ನ ಕೇಳಿದ್ರೆ, ಮತ್ತೊಂದು ಮೆಮೊ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಅಂದ್ರೆ ಇವತ್ತೇ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಕೂಡ ಆ ಮೆಮೊ ಸಲ್ಲಿಕೆ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಜೊತೆಗೆ ಸಿಎಂ ಕೂಡ ಇವತ್ತು ಬರುವಂತಹ ವಕೀಲರ ಜೊತೆ ಎಲ್ಲಾ ರೀತಿಯ ಮಾಹಿತಿಗಳನ್ನ, ವಿವರಗಳನ್ನ ಕೊಡ್ತಾರೆ. ಸುದೀರ್ಘವಾದಂತಹ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ. ಕೆಲವೇ ಹೊತ್ತಿನಲ್ಲಿ ಇಬ್ರು ವಕೀಲರು ಕೂಡ ದೆಹಲಿಯಿಂದ ಆಗಮಿಸಿ ಸಿಎಂ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ಜೆಪಿ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಶ್ರುತಿ, ಅಲ್ಲಿ ನೀವು ಸಿಎಂ ಮನೆ ನೋಡಿದ್ರಲ್ಲ, ಅಲ್ಲಿ ಕಾವೇರಿ ಇರೋದು, ಮೇಡಮ್ ನಿಂತಿದಾರಲ್ಲ, ಆ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಇನ್ನೊಂದು ಮನೆ ಇದೆ, ಅನುಗ್ರಹ ಅಂತೇಳಿ. ಸದಾನಂದ ಗೌಡ್ರಿದ್ದಾಗ ಅಲ್ಲೇ ಇದ್ರು. ಆಮೇಲೆ ಅನೇಕ ಮನೆಗಳಿದೆ ಅಲ್ಲಿ. ಈ ಸಿಎಂ ಕಾವಲಿನಿಂದಾಗಿ ಅನೇಕರಿಗೆ ಹೋಗೋಕ್ಕಾಗಲ್ಲ. ಮಕ್ಕಳೆಲ್ಲ ನೋಡಿ ಬೈಕಲ್ಲೆಲ್ಲ ಬರ್ತಾರಲ್ಲ, ಅಲ್ಲಿ ತುಂಬಾ ಒದ್ದಾಡ್ತಾರೆ. ಅದು ಈ ಟೈಮಲ್ಲಿ ಕೆಲವರೆಲ್ಲ ಬ್ಲಾಕ್ ಆಗಿಬಿಡ್ತಾರೆ. ಇರ್ಲಿ, ಈಗ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಬಸವರಾಜ್ ಇದ್ದಾರೆ ಕಾಂಗ್ರೆಸ್ ಬಗ್ಗೆ. ಬಸವರಾಜ್, ಏನು ಪ್ಲಾನ್ ಇವತ್ತು? ಕೇವಲ ಕಾಂಗ್ರೆಸ್ ಮಾತ್ರ ಮಾಡುತ್ತಾ, ಅಹಿಂದ ಮಾಡುತ್ತಾ, ಹೆಂಗೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ ಅಂತಂದರೆ ಹೆಂಗೆ ಪ್ರತಿಭಟನೆ ಅಂತಂದರೆ? ಪ್ರತಿಭಟನೆ ಮಾಡಿದರೆ ಸಾಕಾಗ್ಬಿಡ್ತದ? ಅಂದರೆ ದೊಡ್ಡ ಮಟ್ಟದಲ್ಲಿ ಅಂದರೆ ಕಾಣಬೇಕು. ಆಲ್ರೆಡಿ ಬೆಂಕಿ ಗಿಂಕಿ ಎಲ್ಲ ಶುರುವಾಗಿದೆ. ದೊಡ್ಡ ಮಟ್ಟದಲ್ಲಿ ಅಂದರೆ ಹೆಂಗೆ? ದೊಡ್ಡ ದೊಡ್ಡ ನಾಯಕರುಗಳು ಬರ್ತಾರಾ? ಕೇವಲ ಕಾರ್ಯಕರ್ತರು ಮಾತ್ರನಾ? ಅಥವಾ ಅಲ್ಲಿಯ ಈ ಯುವ ಕಾಂಗ್ರೆಸ್ ಮಾತ್ರನಾ? ಹೆಂಗೆ? ಜಯಪ್ರಕಾಶ್, ದೊಡ್ಡ ಮಟ್ಟದಲ್ಲಿ ಅಂದರೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಸಚಿವರು ಸಿಎಂ ಅವರ ಪರವಾಗಿ ನಿಂತು ಇವತ್ತು ಬೀದಿಯಲ್ಲಿ ಹೋರಾಟ ಮಾಡ್ತಾರೆ. ಇದೇ ದೊಡ್ಡ ಮಟ್ಟದ ಪ್ರತಿಭಟನೆ ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರ್ತಾ ಇದ್ದಾರೆ. ರಾಜ್ಯಪಾಲರ ನಡೆ ವಿರುದ್ಧ ಕಾಂಗ್ರೆಸ್ ಒಗ್ಗಟ್ಟಿನಿಂದಾಗಿ ಸಿಎಂ ಪರವಾಗಿ ನಿಂತು ಇವತ್ತು ಹೋರಾಟ ಮಾಡೋದ್ರಿಂದ ಇದು ದೊಡ್ಡ ಮಟ್ಟದ ಪ್ರತಿಭಟನೆ. ಈಗಾಗಲೇ ಪ್ರತಿಭಟನೆಗಳು ಸಿಎಂ ಪರವಾಗಿ ಆರಂಭವಾಗಿದೆ. ಒಂದು ಕಡೆ ಅಹಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸಿಎಂ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಒಂದಷ್ಟು ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆದರೆ ಒಗ್ಗಟ್ಟಿನಿಂದ ಎಐಸಿಸಿ ಸೂಚನೆ ಮೇರೆಗೆ ಕೆಪಿಸಿಸಿ ಹಮ್ಮಿಕೊಂಡಂತ ಪ್ರತಿಭಟನೆ ಇವತ್ತು ನಡೀತಾ ಇರೋದ್ರಿಂದ, ಹಾಗಾಗಿ ಬೃಹತ್ ಮಟ್ಟದಲ್ಲಿ ರಾಜ್ಯಾದ್ಯಂತ ನಡೆಯೋದ್ರಿಂದ ಇದು ಒಂದು ರೀತಿಯಲ್ಲಿ ರಾಷ್ಟ್ರ ಮಟ್ಟದವರೆಗೂ ಸಂದೇಶ ಹೋಗುತ್ತೆ. ಇನ್ನೊಂದು ಕಡೆ ಬಿಜೆಪಿ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದೆ, ಸಿಎಂ ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ನಿಟ್ಟಿನಲ್ಲಿ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಬಿಸಿ ತಟ್ಟುತ್ತೆ. ಒಂದು ಕಾಂಗ್ರೆಸ್ ಪ್ರತಿಭಟನೆ, ಇನ್ನೊಂದು ಬಿಜೆಪಿ ಪ್ರತಿಭಟನೆ. ಇವತ್ತು ಎರಡು ಪರ ವಾದ ಪ್ರತಿವಾದ. ಅಂದರೆ ಬಿಜೆಪಿ ಅವರು ಇವತ್ತು ರಾಜೀನಾಮೆ ಕೊಡಲೇಬೇಕು ಅನ್ನೋಂಥ ಆಗ್ರಹ, ಆದರೆ ಸಿಎಂ ಪರವಾಗಿ ನಿಂತು ಕಾಂಗ್ರೆಸ್ನವರು ಇವತ್ತು ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ, ಎರಡು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ವೀಕ್ಷಕರೇ, ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಒಂದು ಕಡೆ ರಾಜೀನಾಮೆ ಕೊಡಿ ಅಂತೇಳಿ ಬಿಜೆಪಿ, ಒಂದು ಕಡೆ ಕೊಡಬೇಡಿ ಅಂತೇಳಿ ಕಾಂಗ್ರೆಸ್. ಯಾವ ಪ್ರತಿಭಟನೆ ಹೇಗೆ ಸಾಲಿಡ್ ಪ್ರತಿಭಟನೆ ಮಾಡಿದ್ರಪ್ಪ ಅಂತ ಗೊತ್ತಾಗೋದು ಹೇಗಪ್ಪ ಅಂತಂದರೆ, ಎಂತೆಲ್ಲ ನಾಯಕರು ಭಾಗವಹಿಸಿದ್ರು ಅಂತೇಳಿ, ಎಂತೆಲ್ಲ ನಾಯಕರು ಬೀದಿಗಿಳಿದ್ರು ಅಂತೇಳಿ, ಅದರ ಬಗ್ಗೆ ನೋಡೋಣ. ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ರಾಜ್ಯಪಾಲರ ತರಾತುರಿಯ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಒಬ್ಬರೇ ಕುಳಿತು ಈ ನಿರ್ಧಾರ ಮಾಡಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಜೊತೆ ಮಾತನಾಡಿದ್ದಾರೆ.
ಕೇವಲ 15 ದಿನಗಳಲ್ಲಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ರಿಪಬ್ಲಿಕಾನ ಜೊತೆ AS ಪೊನ್ನಣ್ಣ ಎಕ್ಸ್ಕ್ಲೂಸಿವ್ ಮಾತು. ಸಂಪೂರ್ಣ ಸಂದರ್ಶನ ಇವತ್ತು ಬೆಳಿಗ್ಗೆ 11:27ಕ್ಕೆ ಪ್ರಸಾರವಾಗುತ್ತೆ. ಮಿಸ್ ಮಾಡದೆ ನೋಡಿ. ರಾಜಭವನ ದುರ್ಬಳಕೆ ಆಗಿದೆ ಅಂತ ಹೇಳಿ ಈಗಲೂ ಹೇಳ್ತಿದ್ದೀರಾ, ಹೇಗೆ ಹೇಳ್ತೀರಾ? ಸಂಪೂರ್ಣವಾಗಿ ದುರ್ಬಳಕೆ ಆಗಿದೆ. ಇವತ್ತು ರಾಜ್ಯಪಾಲರ ಮುಂದೆ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾನಿ, ಜನಾರ್ದನ್ ರೆಡ್ಡಿ, HD ಕುಮಾರಸ್ವಾಮಿ ಇವರ ಅರ್ಜಿಗಳು 1 ವರ್ಷಗಳಿಂದ ಹೆಚ್ಚು ಸಮಯದಿಂದ ಹಾಗೆ ಉಳ್ಕೊಂಡಿದೆಯಲ್ಲ, ಅದನ್ನು ತೀರ್ಮಾನ ಮಾಡಲಿಕ್ಕಾಗದೇ ಇರೋರು ಕೇವಲ 15 ದಿವಸಗಳಲ್ಲಿ ಒಂದು ಅರ್ಜಿಯನ್ನು ಅವರ ಕಚೇರಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಅದ್ರ ಬಗ್ಗೆ ಆದೇಶವನ್ನು ಹೊರಡಿಸ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ರಾಜಕೀಯ ಅಂತ ಹೇಳಿದ್ರೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ? ರಾಜ್ಯಪಾಲ ಸಂವಿಧಾನದಲ್ಲಿ ತನ್ನದೇ ಆದಂಥ ಘನತೆಯನ್ನು ಕಾಪಾಡುವಂಥ ಜವಾಬ್ದಾರಿ ಇರುವಂಥ ಹುದ್ದೆ. ಒಬ್ಬ ರಾಜ್ಯಪಾಲ ಈ ರೀತಿಯಾಗಿ ರಾಜಭವನದಲ್ಲಿ ಇಂಥವ್ರ ಹತ್ರ ಅರ್ಜಿಯನ್ನು ತಗೊಂಡು ಅವರೊಂದಿಗೆ ಚರ್ಚೆಯನ್ನು ಮಾಡಿ ನಂತರ ಅದ್ರ ಬಗ್ಗೆ ತೀರ್ಮಾನವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಕಾನೂನಿನ ವ್ಯಾಪ್ತಿಯಲ್ಲಿ ಯಾವುದೋ ಕಾನೂನಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇರಬೇಕಲ್ವಾ? ಯಾವ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇದೆ ಅಂತ ಸ್ಪಷ್ಟಪಡಿಸಲಿ. ಬಟ್ ನಮ್ಮ ಕಚೇರಿಗೆ ಬಂದಿದ್ದ ದೂರುದಾರ ಪ್ರದೀಪ್ ಅವರು ಹೇಳ್ತಿದ್ದಾರೆ 15 ದಿನ ಅಲ್ಲ, ಡಿಸೆಂಬರ್ 2023ಕ್ಕೇನೆ ನಾನು ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದೆ. ಕೆಲವೊಂದಷ್ಟು ಪ್ರೊಸೀಜರಲ್ ಲ್ಯಾಬ್ಸ್ ನಮ್ಮ ಕಡೆಯಿಂದನೂ ಇತ್ತು. ಹಾಗಾಗಿ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಅವಲೋಕಿಸಿ ನಂತರದಲ್ಲೇನೆ ರಾಜ್ಯಪಾಲರು ನನ್ನ ದೂರಿಗೂ ಕೂಡ ಆಸ್ಪದವನ್ನ ನೀಡಿದ್ದು. ಇಟ್ ಸ್ಟಾರ್ಟೆಡ್ ಫ್ರಮ್ ಡಿಸೆಂಬರ್ 2023, 15 ದಿನ ಅಲ್ಲ. ದೂರುದಾರರ ಮಾತಿದು. ದೂರುದಾರರು ಯಾವತ್ತು ರಾಜಭವನಕ್ಕೆ ಹೋದರು, ಯಾವತ್ತು ರಾಜ್ಯಪಾಲರ ಜೊತೆ ಭೇಟಿಯಾದರು, ಇದು ಯಾವುದೂ ಕೂಡ ನಮಗೆ ಗೊತ್ತಿಲ್ಲ. ನಮಗೆ ಮುಖ್ಯಮಂತ್ರಿಗಳಿಗೆ ಮೊದಲನೇ ನೋಟಿಸು ಮತ್ತು ಆಖರಿ ನೋಟಿಸ್ ಬಂದಿರೋವಂಥದ್ದು 26/7/2024 ಯಾವ ದೂರು TJ ಎಬ್ರಾಹಿಂ ಎಂಬ ಒಬ್ಬ ವ್ಯಕ್ತಿ ನೀಡ್ತಾನೆ, ಅದರ ಆಧಾರದ ಮೇಲೆ ಒಂದು ಶೋಕಾಸ್ ನೋಟಿಸನ್ನು 26ಕ್ಕೆ ದೂರನ್ನು ಸ್ವೀಕರಿಸ್ತಾರೆ ಅಥವಾ ಅರ್ಜಿಯನ್ನು ಸ್ವೀಕರಿಸ್ತಾರೆ, 26ಕ್ಕೆ ನೋಟಿಸನ್ನು ಕೊಡ್ತಾರೆ. ಅದು ಬಿಟ್ಟು ಯಾರೋ ಪ್ರದೀಪ್ ಕುಮಾರ್ ಮತ್ತು ಇನ್ನೊಬ್ಬ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಇವರ ದೂರುಗಳು ಅಥವಾ ಇವರ ಅರ್ಜಿ ಕೂಡ ಸ್ವೀಕಾರ ಆಗಿದೆ ಅಂಥೇಳಿ ಇವತ್ತು ಬಹಿರಂಗ ಆಗಿರೋದಿರ್ಬೋದು, ಆಚೆ ಬಂದಿರೋದಾಗಿರ್ಬೋದು, ನಮ್ಮ ಗಮನಕ್ಕೆ ಬಂದಿರೋದು ಕೂಡ ರಾಜ್ಯಪಾಲರ ಆದೇಶದಲ್ಲಿ ಮಾತ್ರ ಹೊರತು ಅದರ ಅರ್ಜಿಯ ಪ್ರತಿಯಾಗಲಿ ಆ ಅರ್ಜಿಯ ಮೇಲೆ ನೋಟಿಸ್ ಆಗಲಿ ಇದು ಯಾವುದನ್ನು ನೀಡಲಿಲ್ಲ. ಇದು ಕೂಡ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಏನು ಕೊಡ್ತದೆ ಅಂತ ಹೇಳಿದ್ರೆ ರಾಜ್ಯಪಾಲರು ಒಬ್ಬ ರಾಜಕೀಯ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ ಹೊರತು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಓಕೆ, ಇದರ ಸಂಪೂರ್ಣ ಇಂಟರ್ವ್ಯೂ 11ವರೆಗೆ ಇವತ್ತು 11:27ಕ್ಕೆ ಪ್ರಸಾರವಾಗುತ್ತೆ. ಒನ್ ಆಫ್ ದ ಫೈನೆಸ್ಟ್ ಇಂಟರ್ವ್ಯೂ. ಯಾಕಂದರೆ ಯಾರಿಗೂ ಅವ್ರು ಮಾತಾಡ್ಲಿಕ್ಕೆ ಸಿಕ್ಕಿಲ್ಲ. ಯಾಕೆ ಇವರ ಇಂಟರ್ವ್ಯೂ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಈಗ ಇವರು ಅಭಿಷೇಕ್ ಮನು ಸಿಂಘಿ ಇವರೆಲ್ಲ ಬಂದ್ರಲ್ಲ, ಸೊ ಅದಕ್ಕಿಂತ ಮೊದಲು ಇವರು ಐಡಿಯಾ ಮಾಡಿಟ್ಟಿದ್ದಾರೆ ಈ ಕೋರ್ಟ್ಗೇನು ಎಲ್ಲಿ ಲಾಯರ್ ರೆಡಿ ಆಗಬೇಕು ಅಂತೇಳಿ. ಆಮೇಲೆ AS ಪೊನ್ನಣ್ಣ ವಿಶೇಷತೆ ಏನಪ್ಪ ಅಂತಂದರೆ ಯಾರ ಮಗ ಇವರು ಅಂತ, AK ಸುಬ್ಬಯ್ಯ ಅವರ ಮಗ. AK ಸುಬ್ಬಯ್ಯ ಅಂತ ಹೇಳಿದರೆ ತುಂಬ